ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಋತು ರುಚಿ ಚಾನಲ್. ಇವತ್ತಿನ ರೆಸಿಪಿ ಮೆಂತ್ಯ ಕಡುಬು. ಬೇಕಾಗುವ ಸಾಮಗ್ರಿಗಳು: 1 ಕಪ್ ಮೆಂತ್ಯ ಸೊಪ್ಪು, 2 ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ, 1 ಬೌಲ್ ಗೋಧಿ ಹಿಟ್ಟು, ರಾತ್ರಿ ಮಿಕ್ಕಿರುವ ಅನ್ನ. ರಾತ್ರಿ ಮಿಕ್ಕಿರುವ ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅನ್ನೋದಾದರೆ ಈ ರೀತಿ ಮಾಡಿಕೊಂಡು ತಿನ್ಬೋದು. ಬನ್ನಿ ಗೆಳೆಯರೆ, ಮಾಡೋಣ ಮೆಂತ್ಯ ಕಡುಬು. ಬನ್ನಿ ಗೆಳೆಯರೆ, ಇದನ್ನು ಸರಿಯಾದ ಹದಕ್ಕೆ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದನೂ ಕಡುಬು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೀವು ನಾದ್ಕೊಳ್ಳೋದ್ರ ಮೇಲೇ ಅದು ಅಡುಗೆ ರುಚಿ ಚೆನ್ನಾಗಿ ಹೆಚ್ಚಿರುತ್ತೆ. ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ. ಹಿಟ್ಟು ರೆಡಿಯಾಗಿದೆ, ಹದವಾಗಿದೆ. ಇದು ಈರುಳ್ಳಿ ಹಾಕಿರೋದ್ರಿಂದ ಬೇಗ ನೆಂದ್ಬಿಡುತ್ತೆ. ಅದಕ್ಕೆ ಕಲಸಿದ ತಕ್ಷಣವೇ ಬೇಗ ಮಾಡ್ಕೊಂಬಿಡ್ಬೇಕು. ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡು ಮಾಡಬೇಕು. ಇದನ್ನು ನಾವು ಈ ಥರ ಸ್ಟೀಮಲ್ಲಿ ಬೇಯಿಸ್ಬೇಕಂದ್ರೆ ಹಬೆಯಲ್ಲಿ ಬೇಯಿಸ್ಬೇಕು. ಅದಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಈ ಥರ ಸ್ಟೀಮ್ಗೆ ಕೆಳಗೆ ಪಾತ್ರೆಗೆ ನೀರು ಹಾಕೋಬೇಕು. ಮೇಲೆ ಇದನ್ನು ಇಟ್ಟು ಹಬೆಯಲ್ಲಿ ಬೇಯಿಸ್ಬೇಕು. ನೋಡಿ ಶೇಪ್ ಯಾವ ಥರ ಇದೆ, ಬಟ್ಲು ಕಡುಬು ಥರ. ಇದು ಬಟ್ಲು ಕಡುಬು ಅಂತ ಕರೀತಾರೆ, ಅಥವಾ ಮೆಂತ್ಯ ಕಡುಬು ಅಂತಲೂ ಕರಿಬೋದು. ಇದು ಬಟ್ಲು ಶೇಪ್ ಇರೋದ್ರಿಂದ ಬಟ್ಲು ಕಡುಬು ಅಂತಲೂ ಕರೀತಾರೆ. ನೋಡಿ ಶೇಪ್ ಯಾವ ಥರ ಇದೆ, ಈ ಥರ ಬಟ್ಲು ಕಡುಬು ಶೇಪಲ್ಲಿದೆ. ಇದಕ್ಕೆ ಬಟ್ಲು ಕಡುಬು ಅಂತಲೂ ಕರೀತಾರೆ, ಅಥವಾ ಇದು ಮೆಂತ್ಯ ಕಡುಬು ಅಂತಲೂ ಕರೀತಾರೆ. ಇದನ್ನು ಸ್ಟೀಮಲ್ಲಿ 10 ನಿಮಿಷ ಬೇಯಿಸಬೇಕು. ಮುಚ್ಚಿ ಇದನ್ನು ನಾನು 10 ನಿಮಿಷ ಸ್ಟೀಮ್ನಲ್ಲಿ ಬೇಯಿಸ್ತಾ ಇದ್ದೀನಿ. ಇದನ್ನು ಓಪನ್ ಮಾಡ್ತಾ ಇದ್ದೀವಿ. ಸರಿಯಾಗಿ ಅದಕ್ಕೆ ಬೆಂದಿದೆ. ನೋಡಿ ಗೆಳೆಯರೆ, ಕಡುಬು ರೆಡಿಯಾಗಿದೆ. ಈ ಕಡುಬು ಜೊತೆಗೆ ಈ ಥರ ಕೆಂಪು ಚಟ್ನಿ ಅಂದರೆ ಮೆಂತ್ಯ ಚಟ್ನಿ ಅಂತ ಕರೀತಾರೆ. ಇದಕ್ಕೆ ಮೆಂತ್ಯ ಚಟ್ನಿ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮೆಂತ್ಯ ಚಟ್ನಿ, ಕಡುಬು ಮತ್ತು ತುಪ್ಪ, ಈ ಕಾಂಬಿನೇಷನ್ ಸೂಪರಾಗಿರುತ್ತೆ. ಇವ್ರ ಜೊತೆ ತಿಂದ್ರೇ ಚೆನ್ನಾಗಿರುತ್ತೆ. ಈ ಚಟ್ನಿ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಮೆಂತ್ಯ ಕಡುಬು, ಮೆಂತ್ಯ ಚಟ್ನಿ, ತುಪ್ಪ ರೆಡಿಯಾಗಿದೆ. ಧನ್ಯವಾದಗಳು ವೀಕ್ಷಕರೇ. ಈ ಥರ ರುಚಿಕರವಾದ ವಿಡಿಯೋಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.